ಮೊದಲ ಪ್ರಯತ್ನದಲ್ಲಿ ಗೆಲ್ಲುವವರು ಬದುಕಿನಲ್ಲಿ ಗೆಲ್ಲಬಲ್ಲರು. ಆದರೆ ಮೊದಲ ಪ್ರಯತ್ನದಲ್ಲಿ ಸೋತವರು ಜಗತ್ತನ್ನೇ ಗೆಲ್ಲಬಲ್ಲರು. ಯಾಕೆಂದರೆ ಸಂಕಟದೊಂದಿಗೆ ಸೆಣಸಾಡುವ ಮನಸ್ಸಿಗೆ ಛಲ ಹೆಚ್ಚು. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ತೇಜಸ್ ರಾಜ್ ವ್ಲಾಗ್. ಇವತ್ತು ನಾನು ಈವ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮಾರ್ನಿಂಗ್ ಬ್ಯುಸಿ ಇರೋದ್ರಿಂದ ನನಗೆ ಶೂಟ್ ಮಾಡ್ಕೊಳಕ್ಕೆ ಆಗ್ತಾನೇ ಇಲ್ಲ, ಹಾಗಾಗಿ ಈವ್ನಿಂಗ್ ಮಾಡ್ಕೋತಾ ಇದ್ದೀನಿ. ಇವತ್ತು ಸಂಜೆ ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ನಾನೊಂದು ಸ್ಪೆಷಲ್ ಟೀನ ಮಾಡ್ಕೊಳ್ಳೋಣ ಅಂದ್ಕೊಂಡು ಮಾಡ್ಕೋತಾ ಇದ್ದೀನಿ. ತುಂಬ ಸ್ಟ್ರೆಸ್ ಫೀಲ್ ಆಗ್ತಾಯಿತ್ತು, ಹಾಗಾಗಿ ನಾನಿಲ್ಲಿ ಹಾಲನ್ನ ಬಿಸಿಗಿಟ್ಟು ಅದಕ್ಕೆ ಟೀ ಪೌಡರ್ನ ಹಾಕಿ ಒಂದು 2 ಏಲಕ್ಕಿನ ಕುಟ್ಟಿ ಹಾಕ್ಕೊಂಡಿದ್ದೀನಿ. ಇವತ್ತಿನ ಟೀ ಬಂದು ನಾನು ಅಶ್ವಗಂಧ ಟೀನ ಮಾಡ್ಕೋತಾ ಇದ್ದೀನಿ. ಇದು ನಮ್ಮ ಸ್ಟ್ರೆಸ್ಸು ಮತ್ತು ಆ್ಯಂಗ್ಸೈಟಿನ ಮ್ಯಾನೇಜ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಮತ್ತು ನಮ್ಮ ಇಮ್ಯೂನ್ ಸಿಸ್ಟಮ್ನ ಬೂಸ್ಟ್ ಮಾಡೋದಕ್ಕೂ ಸಹ ಇದು ಹೆಲ್ಪ್ ಮಾಡುತ್ತೆ. ಹಾಗಾಗಿ ಇದನ್ನು ವೀಕ್ಲಿ ಒನ್ಸ್ ಆದರೂ ನೀವು ಕುಡಿದ್ರೆ ತುಂಬಾ ಒಳ್ಳೆಯದು. ಇದು ನಮಗೆ ಆಯುರ್ವೇದಿಕ್ ಶಾಪ್ಸಲ್ಲಿ ಸಿಗುತ್ತೆ. ಅಶ್ವಗಂಧ ಪೌಡರ್ ಕೊಡಿ ಅಂದರೆ ಕೊಡ್ತಾರೆ. 1/4 ಸ್ಪೂನ್ ಹಾಕೊಂಡ್ರೆ ಸಾಕಾಗುತ್ತೆ, ಜಾಸ್ತಿ ಏನು ಹಾಕ್ಕೊಳ್ಳೋದು ಬೇಡ. ಅದು ಅಶ್ವಗಂಧ ಪೌಡರ್ ಹಾಕಿದ್ಮೇಲೆ ಮತ್ತೆ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿ, ನಿಮಗೆ ಸ್ವೀಟಿಗೆ ಎಷ್ಟು ಬೇಕೋ ಅಷ್ಟು ಅನುಗುಣವಾಗಿ ಬೆಲ್ಲನ ಅಥವಾ ಸಕ್ಕರೆನ ಸೇರಿಸ್ಕೊಂಡು ಇನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕುದಿಲಿಕ್ಕೆ ಬಿಡಿ. ಸೊ ಇದು ಕುದ್ದಾದಮೇಲೆ ನಮ್ಮ ಅಶ್ವಗಂಧ ಟೀ ರೆಡಿ ಆಗುತ್ತೆ. ಇದು ನಮಗೆ ಸ್ಟ್ರೆಸ್ನ ಎಷ್ಟು ರಿಲೀಫ್ ಮಾಡುತ್ತೆ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾಗಿ ನೀವು ಕೂಡ ಒಂದು ಸಲ ಟ್ರೈ ಮಾಡಿ, ಹೇಗನ್ನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈಗ ನೋಡಿ, ನಾನು ಸರ್ವ್ ಮಾಡ್ಕೋತಾ ಇದ್ದೀನಿ ಗ್ಲಾಸಿಗೆ, ಅದನ್ನು ಶೋಧಿಸ್ಕೊಂಡು. ಅದಾದಮೇಲೆ ನಾನು ಸ್ವಲ್ಪ ಟೀನ ಕುಡಿದು ನೆಕ್ಸ್ಟು ರಾತ್ರಿ ಊಟಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಯೋಚನೆ ಮಾಡ್ತಾಯಿದ್ದೀನಿ, ಏನು ಮಾಡೋದು ಅಂತ ಹೇಳಿ. ಹಾಗಾಗಿ ನಾನು ತುಂಬ ದಿವಸದಿಂದ ಒಂದು ಸಲ ನಾನು ಜೋಳದ ರೊಟ್ಟಿನ ಟ್ರೈ ಮಾಡೋಣ ಅಂದ್ಕೋತಿದ್ದೀನಿ. ಇವತ್ತು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಜೋಳದ ರೊಟ್ಟಿ ಕಾಂಬಿನೇಷನ್ ಆಗಿ ನಾನು ಉಚ್ಚಲ್ ಚಟ್ನಿ ಪುಡಿನ ಮಾಡ್ಕೋತಾ ಇದ್ದೀನಿ. ಅದಕ್ಕೋಸ್ಕರ ನಾನಿಲ್ಲಿ ಉಚ್ಚಳನ್ನ ತೊಗೊಂಡು ಅದನ್ನು ಹಾಗೆ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಅದು ನೀಟಾಗಿ ರೋಸ್ಟ್ ಆದಮೇಲೆ ನಾನು ಇದನ್ನು ಒಂದು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಇದು ಡ್ರೈ ಆಗೇ ಇರಬೇಕು, ಯಾವುದೇ ಕಾರಣಕ್ಕೂ ನೀರೆಲ್ಲ ಹಾಕಿ ಮಾಡ್ಕೋಬೇಡಿ ಇದನ್ನು ಪೌಡರ್ನ, ಯಾಕೆಂದರೆ ನಾವು ಪಲ್ಯಗಳಿಗೆಲ್ಲ ಇದನ್ನು ಯೂಸ್ ಮಾಡ್ಕೋಬೋದು. ಅದಾದಮೇಲೆ ಒಂದು 4 ಎಸಳು ಬೆಳ್ಳುಳ್ಳಿ, ನೆಕ್ಸ್ಟು ಸ್ವಲ್ಪ ಹುಣಸೆಹಣ್ಣು ಮತ್ತು ಒಂದು 3/4 ಸ್ಪೂನಷ್ಟು ಖಾರದ ಪುಡಿನ ತೊಗೊಂಡಿದ್ದೀನಿ. ನಮ್ಗೆ ಎಷ್ಟು ಖಾರ ಬೇಕೋ ಅಷ್ಟನ್ನು ಹಾಕ್ಕೋಬೋದು. ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಅದಾದಮೇಲೆ ಕರಿಬೇವಿನ ಎಲೆನ ಹುರ್ಕೊಂಡು ಅದನ್ನು ಸಹ ಸೇರಿಸ್ಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದನ್ನು ನುಣ್ಣಗೆ ಪೌಡರ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನಾನಿಲ್ಲಿ ಜೋಳದ ರೊಟ್ಟಿ ಮಾಡೋಣ ಅಂತ ಹೇಳಿ ಬಿಸಿನೀರನ್ನ ಕಾಯಕ್ಕಿಟ್ಟು ಅದನ್ನು ಬಿಸಿನೀರು ಕಾದ್ಮೇಲೆ ಅದನ್ನು ಹಿಟ್ಟೊಳಗಡೆ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾನು ಇದು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು, ಯೂಟ್ಯೂಬ್ನಲ್ಲಿ ನೋಡಿಕೊಂಡು ಮಾಡ್ತಾ ಇರೋದು. ಇದು ಗೊತ್ತಿಲ್ಲ ಇದು ಹೇಗೆ ಬರುತ್ತೆ ಅಂತ ನೋಡೋಣ. ಅದಾದಮೇಲೆ ನೀಟಾಗೆ ನಾದ್ತಾ ಇದ್ದೀನಿ, ಬಟ್ ಆದರೂ ಚಪಾತಿ ಥರ ಸಾಫ್ಟಾಗಿ ಬರ್ತಾನೆ ಇಲ್ಲ, ಕಿತ್ಕೊಂಡು ಹೋಗ್ತಾ ಇದೆ. ಆದರೂ ಟ್ರೈ ಮಾಡೋಣ ಅಂತ ಹೇಳಿ ಇದು ಹೀಗೇನೇನೋ ಅಂತ ಹೇಳಿ ಟ್ರೈ ಮಾಡ್ತಾನೆ ಇದ್ದೀನಿ. ಹಿಂಗೂ ಟ್ರೈ ಮಾಡಿ ಉಂಡೆಗಳನ್ನ ಮಾಡಿಕೊಂಡು ಅದಾದಮೇಲೆ ಒಂದನ್ನು ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಇಲ್ಲಿ ಎಷ್ಟು ಟ್ರೈ ಮಾಡಿದ್ರೂ ಕಿತ್ತು ಹೋಗ್ತಾನೆ ಇತ್ತು. ಹಿಂಗೂ ಮಾಡ್ತಾ ಒಂದು ಲೆವೆಲಿಗೆ ಬಂತು. ಅದಾದಮೇಲೆ ಹೆಂಚು ಮೇಲೆ ಹಾಕೋಣ ಅನ್ನೋ ಅಷ್ಟರಲ್ಲಿ ಎಲ್ಲ ಕಿತ್ತೋಯ್ತು. ಇಷ್ಟೊತ್ತು ಪ್ರಯತ್ನ ಪಟ್ಟಿದ್ದೆಲ್ಲ ವೇಸ್ಟ್ ಆಗೋಯ್ತು. ಸೊ ಮತ್ತೆ ಮರಳಿ ಯತ್ನವ ಮಾಡು ಅಂತ ಹೇಳಿ ಇನ್ನೊಂದು ಸಲ ಟ್ರೈ ಮಾಡೋಣ ಬರ್ಬೋದೇನೋ ಅಂತ ಹೇಳಿ ಮತ್ತೆ ಟ್ರೈ ಮಾಡ್ತಿದ್ದೀನಿ ನೋಡಿ ಇಲ್ಲಿ. ಆದರೂ ಸಹ ಅದು ಬರ್ತಾನೇ ಇಲ್ಲ. ಕೊನೆಗೆ ಏನಪ್ಪ ಮಾಡೋದು ಅಂತ ಹೇಳಿ ಅದೇ ಹಿಟ್ಟಿಗೇನೆ ಸ್ವಲ್ಪ ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತೆಳುವಾಗಿ ಕಲಿಸ್ಕೊಂಡು, ನಮ್ಗೆ ಗೊತ್ತಿರೋದು ಇದೆಯಲ್ಲ ಬಾಣಲಿ ಮೇಲೆ ಬೆಳೆಯುವಂಥ ರೊಟ್ಟಿನ, ಅದನ್ನೇ ಮಾಡೋಣ ಅಂತ ಹೇಳಿ ನಾನಿಲ್ಲಿ ಬಳ್ಕೊತಾ ಇದ್ದೀನಿ ನೋಡಿ ಇಲ್ಲಿ. ಇದನ್ನು ನೀಟಾಗಿ ನೀವು ಸ್ಪ್ರೆಡ್ ಮಾಡ್ಕೋಬೋದು, ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನೀವು ಮಾಡ್ಕೋಬೋದು. ಇದಾದರೆ ನಾನು ತುಂಬ ದಿವಸದಿಂದ ಮಾಡ್ತಿರೋದ್ರಿಂದ ನನಗೆ ತುಂಬ ಈಸಿಯಾಗಿ ಬರುತ್ತೆ. ಹಾಗಾಗಿ ಬಟ್ ನಾನು ಇವತ್ತು ಚಪಾತಿ ಥರ ಹೊಸಿಯೋ ರೀತಿ ಮಾಡೋಣ ಅಂಥೇಳಿ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಮಾಡೋಕ್ಕೆ ಹೋದೆ, ಬಟ್ ಬರಲೇ ಇಲ್ಲ ಏನು ಪ್ರಯತ್ನ ಪಟ್ಟರು. ಹಾಗಾಗಿ ನಾನು ಇದೇ ರೀತಿಯೇ ಮಾಡ್ಕೋತಾ ಇದ್ದೀನಿ. ಬಟ್ ಇದು ಕೂಡ ಚೆನ್ನಾಗೇ ಇತ್ತು. ಹುಚ್ಚೆಳ್ಳು ಚಟ್ನಿ ಪುಡಿ ಜೊತೆ ಸ್ವಲ್ಪ ಮೊಸರನ್ನ ಹಾಕ್ಕೊಂಡು ಸರ್ವ್ ಮಾಡ್ಕೊಂಡು, ಅದಾದಮೇಲೆ ನೆನ್ನೆ ಮಾಡಿದ್ದು ಕರಿಬೇವಿನ ಚಿಕನ್ ಫ್ರೈ ಸ್ವಲ್ಪ ಉಳಿದಿತ್ತು, ಅದನ್ನು ಕೂಡ ಜೊತೆಗೆ ನೆಂಚ್ಕೊಂಡು ತಿಂದಿದ್ದಾಯಿತು. ಅದಾದಮೇಲೆ ನಾನು ಅಂದ್ಕೊಂಡೆ ನೆಕ್ಸ್ಟ್ ಟೈಮು ನಾನು ಕರೆಕ್ಟಾಗಿ ಜೋಳದ ರೊಟ್ಟಿ ಮಾಡಲೇಬೇಕು ಅಂತ. ಎಷ್ಟು ಜನಕ್ಕೆ ಇದೇ ರೀತಿ ಆಗಿದೆ ಫಸ್ಟ್ ಟೈಮ್ ರೊಟ್ಟಿನ ಟ್ರೈ ಮಾಡಬೇಕಾದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇವತ್ತಿಗಿಷ್ಟೇ, ಸಿಗೋಣ ಮತ್ತೆ, ಬಾಯ್.